ಓ ಮೈ ಗಾಡ್ ಆಕ್ರಪ್ಪ ವೆಜ್ ಗುರು ಸಖತ್ ಲೈಟ್ ವೇಟ್ ಇದೆ ಗುರು. ಸೊ ಇದಿದ್ರೇ ನಿಮ್ಮ ಎಕ್ಸಾಸ್ಟಲ್ಲಿ ಫಟ್ 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 ಅಂತ ಬ್ಯಾಕ್ ಫೈರ್ ಹೊಡೆಯೋದು. 10 ವಿಂಟರ್ 50 40 ಪವರ್ ಸಿಂಟ್ ಹೀಟ್ಗೆ ಫುಲ್ ಬ್ಲೂ ಕಲರ್ ಆಗುತ್ತೆ ಇದೆಲ್ಲ. ಇವಾಗ 202 ಹಾರ್ಸ್ ಪವರ್ ಮಾಡುತ್ತೆ. ಫೈನಲಿ ಗೆಟಿಂಗ್ ದ ಫಸ್ಟ್ ಸರ್ವಿಸ್ ಡನ್ ಫಾರ್ ಅವರ್ ಬೀಸ್ಟ್ ಸೂಪರ್ ಡ್ಯೂಕ್ 1390. ಆ್ಯಂಡ್ ಈ ಸತಿ ಸರ್ವಿಸ್ ಜೊತೆ ಎಕ್ಸಾಸ್ಟ್ ಕೂಡ ಇನ್ಸ್ಟಾಲ್ ಮಾಡಿಬಿಡೋಣ. ನೋಡಿ ಇಲ್ಲೇ ಇದೆ ಆಕ್ರಾ ಪವೆಚ್. ಹಳೆ ವಿಡಿಯೋಲ್ಲೇ ತೋರಿಸಿದ್ದೀನಿ ನಿಮಗೆ. ಬಾಕ್ಸ್ ಇನ್ನೂ ಓಪನ್ ಮಾಡಿಲ್ಲ, ತಂದಾಗಿಂದ ಹಿಂಗೆ ಇದೆ ಆ್ಯಕ್ಚುಲಿ. ಬಾಕ್ಸ್ ಇದು ಪಾರ್ಸಲ್ ಬಂದು ನಮಗೊಂದು 2 ಮಂತ್ಸ್ ಮೇಲೆ ಆಗಿದೆ, ಮನೇಲೇ ಇತ್ತು. ಓಪನ್ ಕೂಡ ಮಾಡಿಲ್ಲ ನಾನು. ಸೊ ಇವತ್ತು ಓಪನ್ ಮಾಡೋಣ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಈ ಫುಲ್ ಸಿಸ್ಟಮ್ ಇದೆಲ್ಲ ಹೊಟ್ಟೋಗುತ್ತೆ. ಫುಲ್ ಎಂಡ್ ಕ್ಯಾನ್ವರೆಗೂ ಇದೆಲ್ಲ ಫುಲ್ ಸಿಸ್ಟಮೇ ಹೊಟ್ಟೋಗುತ್ತೆ. ಅದರದ್ದು ಶಾರ್ಟಿ ಬರುತ್ತೆ ಆಕ್ರಾ ಪೌಚ್. ನೋಡಿ ಇದರಲ್ಲೂ ಬಟರ್ಫ್ಲೈ ವಾಲ್ವ್ ಇದೆ. ಇಲ್ಲಿದೆ ನೋಡಿ ಕೇಬಲ್ಲು. ಸೊ ಈ ಕೇಬಲ್ ಹೋಗಿ ನೋಡಿ ಇಲ್ಲಿ ಇದೆ ಬಟರ್ಫ್ಲೈ ವಾಲ್ವು. ಇದು ಓಪನ್ನು ಕ್ಲೋಸ್ ಮಾಡ್ತಾ ಇರುತ್ತೆ ಒಳಗಡೆ. ಸೊ ಅದಕ್ಕೆ ನಮಗೆ ಸೌಂಡ್ ಚೇಂಜ್ ಆಗೋದು. RPM ಸ್ವಲ್ಪ ರೈಸ್ ಮಾಡಿದ ತಕ್ಷಣ ಸೌಂಡ್ ಗಾಡಿ ಚೇಂಜ್ ಆಗುತ್ತೆ, ಯಾಕಂದರೆ ಇದು ವಾಲ್ವು ಹಿಂಗೆ ಓಪನ್ ಕ್ಲೋಸ್ ಆಗ್ತಾ ಇರುತ್ತೆ. ಇದೆಲ್ಲ ಫುಲ್ ಏನೂ ಇರೋಲ್ಲ, ಫುಲ್ ಸಿಸ್ಟಮ್ಮೇ ತೆಗೆದುಬಿಡ್ತೀವಿ. ಫುಲ್ ಸಿಸ್ಟಮ್ ಎಕ್ಸಾಸ್ಟ್ ಆಗ್ತಾ ಇರೋದು. ಆ್ಯಂಡ್ ಅದಕ್ಕೆ ಟ್ಯೂನ್ ಕೂಡ ಇಲ್ಲೇ ಆಕ್ರಾನಲ್ಲೇ ಇದು KTM ಅಲ್ಲೇ ಹಾಕ್ತಾರೆ. ಸೊ ಇಂಜಿನ್ ಆಯಿಲ್ ಇನ್ನೊಂದು ಬರಬೇಕಿನ್ನ ಇಂಜಿನ್ ಆಯಿಲ್ ಬಂದಿಲ್ಲ. ಇಂಜಿನ್ ಆಯಿಲ್ ಬಂದು ಮೋಟರ್ಎಕ್ಸ್ದವ್ರದ್ದೇ ಹಾಕ್ತಾಯಿದ್ದೀವಿ. ಸೊ KTMಗೆ ಅಫಿಷಿಯಲ್ ಲ್ಯೂಬ್ರಿಕೆಂಟ್ ಸಪ್ಲೈಯರ್ ಬಂದು ಮೋಟರ್ಎಕ್ಸ್ OEM ಸಪ್ಲೈಯರ್ ಇವರು. ಸೊ ಅವರು ಕೂಡ ಇದನ್ನೇ ರೆಕಮೆಂಡ್ ಮಾಡೋದು, ಮೋಟರ್ಎಕ್ಸಿಂದನೇ ಹಾಕ್ಕೊಳ್ಳಿ ಅಂತ. ಸೊ ಇಂಡಿಯಾಲಿ ಮೋಟರ್ಎಕ್ಸ್ ಇಲ್ಲ, ಓನ್ಲಿ ಮೋಟುಲ್ ಮಾತ್ರನೇ ಇರೋದು. ಮೋಟುಲ್ಲು, ಕ್ಯಾಸ್ಟ್ರಾಲು, ಬೇರೆ ಬೇರೆ ಆಯಿಲ್ಸ್ ಇದೆ. ಮೋಟರ್ಎಕ್ಸ್ ಇಲ್ಲ ಇಂಡಿಯಾಲಿ. ಬಟ್ ದೆನ್ ಈ 6KM ಅಂತ ಒಂದು ಶಾಪ್ ಇದೆ, ಅಲ್ಲಿ ಮೋಟರ್ಎಕ್ಸ್ ಆಯಿಲು ತರಿಸ್ಕೊಡ್ತಾರೆ. ಅವರು ಇಂಪೋರ್ಟರ್ ಆ್ಯಕ್ಚುಲಿ ಮೋಟರ್ಎಕ್ಸ್ಗೆ. ಸೊ 10 ವಿಂಟರ್ 50 ಅನ್ಕೊತೀನಿ ಇದ್ರದ್ದು ಗ್ರೇಡು, ಆಯಿಲ್ ಗ್ರೇಡು. ಪವರ್ ಸಿಂಟ್ 40 ಅಂತ ಬರುತ್ತೆ ಆಯಿಲು. ತೋರಿಸ್ತೀನಿ, ಅದು ಪೋಟ್ರ್ ಮಾಡಿಸ್ಕೋತೀನಿ. ಇವಾಗ ಅವ್ರದ್ದು ಶಾಪ್ ಓಪನ್ ಆಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಬೆಳಿಗ್ಗೆ ಇನ್ನೂ ಒಂದು 9:30 ಟೈಮ್. ಈಗ ಅವರು 11 o'clock ಓಪನ್ ಮಾಡೋದು ಶಾಪು. ಅಷ್ಟರಲ್ಲಿ ನಾವು ಎಕ್ಸಾಸ್ಟ್ ಎಲ್ಲ ಫಿಟ್ಟಿಂಗ್ ಮಾಡಿಕೊಂಡು ರೆಡಿಯಾಗಿ ಇಟ್ಕೊಡ್ತೀವಿ. ಲಾಸ್ಟಲ್ಲಿ ಆಯಿಲ್ ಚೇಂಜ್ ಮಾಡ್ತೀವಿ. ಸೊ ಸರ್ವಿಸ್ ಏರಿಯಾ ಮುಂಚೆ ಇದ್ದಿದ್ದು ಆ್ಯಕ್ಚುಲಿ ಇವ್ರದ್ದು ಸರ್ವಿಸೇ ಸಪ್ರೇಟ್ ಇದೆ ನಾರ್ಮಲ್ ಬೈಕ್ಸ್ಗೆ. ನಾವು ಲಾಸ್ಟ್ ಟೈಮ್ ಬಂದಾಗ್ಲೂ ಅಲ್ಲೇ ಮಾಡ್ತಾಯಿದ್ದಿದ್ದು. ಬಟ್ ಈಗ ಆ್ಯಕ್ಚುಲಿ ಶೋರೂಮ್ಗೆ ಶಿಫ್ಟ್ ಮಾಡಿಬಿಟ್ಟಿದ್ದಾರೆ ಮೇಕ್ರಿ ಸರ್ಕಲ್. ಮುಂಚೆನೂ ಇಲ್ಲೇ ಇದ್ದಿದ್ದು ಸ್ಟಾರ್ಟಿಂಗಲ್ಲಿ. ಇದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ವಾ. ಸೊ ದೊಡ್ಡ ಬೈಕ್ಸ್ಗೆ ಇಲ್ಲೇ ಮಾಡ್ತಾರೆ. ಕಸ್ಟಮರ್ಸ್ ಎಲ್ಲ ಇಲ್ಲೇ ಕುತ್ಕೋಬೋದು. ದೇ ಕ್ಯಾನ್ ಸಿ ವಾಟ್ಸ್ ಹ್ಯಾಪನಿಂಗ್ ಇನ್ಸೈಡ್. ಇದು ನಾನು ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ಎಕ್ಸ್ಪೀರಿಯನ್ಸ್ ಸೆಂಟ್ರ್ ಓಪನಿಂಗ್ ಆದಾಗಲೇ ನಾನು ತೋರಿಸಿದ್ದೀನಿ. ಸೊ ಫೈನಲಿ ಸರ್ವಿಸ್ ಎಲ್ಲ ಇಲ್ಲೇ ಮಾಡ್ತಿದ್ದಾರೆ, ವಿಚ್ ಈಸ್ ವೆರಿ ಕನ್ವೀನಿಯೆಂಟ್. ಇಲ್ಲಾಂದರೆ ಅದು ಆ್ಯಕ್ಚುಲಿ ತುಂಬ ಕ್ಲಮ್ಸಿ ಚಿಕ್ಕ ಶಾಪ್ ಅದು ಆ್ಯಕ್ಚುಲಿ. ಚಿಕ್ಕ ಬೈಕ್ಸಿಗೆ ಓಕೆ, ಈ ಥರ ದೊಡ್ಡ ದೊಡ್ಡ ಬೈಕಿಗೆ ಐ ಡೋಂಟ್ ಥಿಂಕ್ ಸೊ ಆ ಲೊಕೇಶನ್ ಸೆಟ್ ಆಗುತ್ತೆ ಅಂತ. ಬಟ್ ದಿಸ್ ಒನ್ ಆ್ಯಕ್ಚುಲಿ ಸೂಪರ್ ಆಗಿದೆ ದೊಡ್ಡ ಬೈಕ್ಸ್ಗೆ. ನೋಡಿ ಇಲ್ಲೊಂದಷ್ಟು ಮೋಟಲ್ ಕ್ಯಾನ್ಸ್ ಇದ್ದಾವೆ. ಇದೂ ಸೇಮ್ ಗ್ರೇಡೇ, 10 ವಿಂಟರ್ 50 40 ಆಯಿಲ್ ಸಿಂಥೆಟಿಕ್ಕು. ಇದನ್ನು ಯೂಸ್ ಮಾಡ್ಬೋದು ನಾವು ಆ್ಯಕ್ಚುಲಿ. ಬಟ್ ನಾನು ಸ್ವಲ್ಪ ಸೇಫರ್ ಸೈಡ್ ಇರೋಣ, ಹೊಸ ಗಾಡಿ ಅಲ್ವಾ. ಸೊ ಇನ್ನೊಂದು 5-6 ಸಾವಿರ ಓಡೋವರೆಗೂ ಸ್ವಲ್ಪ ಡೆಲಿಕೇಟಾಗಿ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಮೋಟರ್ಎಕ್ಸೇ ಹಾಕ್ತಾಯಿದ್ದೀನಿ. ಫೈನಲಿ ಓಪನಿಂಗ್ ದ ಆಕ್ರಾ ಪವೆಚ್. 2 ತಿಂಗಳಾಯಿತು ಗುರು. ಬಾಕ್ಸಲ್ಲಿ ಏನಿದೆ ಅಂತಲೂ ನಾನು ನೋಡಿಲ್ಲ ಇನ್ನೂ. ಪೈಪ್ ಗೀಪೆಲ್ಲ ಕೊಟ್ಟವ್ರೆ. ಎಸ್ ಟೈಟಾನಿಯಂ ಬ್ರೋ, ಫುಲ್ ಟೈಟಾನಿಯಂ. ಎಂಡ್ ಕ್ಯಾನಾ ಇದು ಸೆಂಟರ್ ಬಾಕ್ಸು. ಕ್ಯಾಟ್ಲೆಸ್ ಎಕ್ಸಾಸ್ಟ್, ಇದರಲ್ಲಿ ಕ್ಯಾಟ್ ಎಲ್ಲ ಇರಲ್ಲ. ಫುಲ್ ಸಿಸ್ಟಮ್. ಹೋಲ್ಡ್ಸು, ಸ್ಪ್ರಿಂಗ್ಸು, ಸ್ಟಿಕ್ಕರ್ಸ್ ಏನಾದರೂ ಕೊಟ್ಟವ್ರು ಅವರು ಆಕ್ರಾ ಪವೆಚ್ನ ಒಳಗಡೆ ಇದೆಯಲ್ಲ ಸ್ಟಿಕ್ಕರ್ಸು. ಓ ಮೈ ಗಾಡ್ ಆಕ್ರಾ ಪವೆಚ್ ಗುರು, ಏನಿದೆ ಗುರು ಎಕ್ಸಾಸ್ಟು. ಆ ಕಲರ್ ನೋಡ್ರಿ, ಟೈಟಾನಿಯಂ ಕಲರು. ಫುಲ್ ಫ್ರೀ ಫ್ಲೋ, ಫುಲ್ ಸ್ಟ್ರೇಟ್ ಪೈಪ್ ನಾ ಬ್ರೋ. ದಿಸ್ ಇಸ್ ನಥಿಂಗ್ ಇಸ್ ಇನ್ಸೈಡ್ ಐ ಥಿಂಕ್. ಬ್ಯೂಟಿಫುಲ್. Yeah. I only heard it in videos, but in videos it's not making any justice. I want to hear it in person. How heavy is this? Light bro, very light. Oh, very light. Compared to stock, I think ಸಖತ್ ಲೈಟ್ ವೇಟ್ ಇದೆ ಗುರು. ಏನೊಂದು 1.5 kilos ಇರ್ಬೋದು ಅಷ್ಟೇ ಇದು. ಕ್ಯಾಟ್ಲೆಸ್ ನೋಡಿ, ಫುಲ್ಲು ಇದೂ ಸ್ಟ್ರೈಟೇನೆ. ಫುಲ್ ಓಪನ್ ಪೈಪ್ ಇದು.
ಎಲ್ಲ ಟೈಟಾನಿಯಂ ಫುಲ್ ಸಿಸ್ಟಮ್ ಬ್ರೋ, ಫುಲ್ ಸಿಸ್ಟಮ್. ನೋಡಿ ಹಿಂಗೆ ಬರೋದು ಎಕ್ಸಾಸ್ಟ್ ಇದು. ಸೊ ನೋಡಿ ಅಲ್ಲೇ ಸ್ನೇಕೆಡ್ ಬೈಕಲ್ಲಿ ಎಕ್ಸಾಸ್ಟ್ ಎಲ್ಲ ಆಕ್ಸೆಸ್ ಮಾಡೋದು, ರೇಡಿಯೇಟರ್ ಆಕ್ಸೆಸ್ ಮಾಡೋದು ತುಂಬ ಈಸಿ, ಏನು ಅಡ್ಡ ಇರಲ್ಲ. ಅದೇ ನಮ್ಮ ಫೇರ್ಡ್ ಬೈಕ್ಸಲ್ಲಿ ಇವಾಗ ನಮ್ಮ 10RR S1000RR ಎಲ್ಲ ತೊಗೊಂಡ್ರೆ ನೀವು, ಎಸ್ಪೆಷಲಿ ಡುಕಾಟಿ V4S ಎಲ್ಲ ತೊಗೊಂಡ್ರೆ ಫುಲ್ಲು ಫೇರಿಂಗ್ಸ್ ಎಲ್ಲ ತೆಗಿಬೇಕು. ಆ್ಯಕ್ಚುಲಿ V4Sಗೆ ಇಂಜಿನ್ ಡೌನ್ ಮಾಡ್ತಾರೆ ಎಕ್ಸಾಸ್ಟ್ ಫಿಟ್ ಮಾಡೋದಕ್ಕೆ. KTM ಅಲ್ಲಿ ಸಖತ್ ಈಸಿ ಮಾಡಿದ್ದಾನೆ, ಪ್ಲಗ್ ಆ್ಯಂಡ್ ಪ್ಲೇ ಥರ. ಯಾಕಂದರೆ ಹೆಡರ್ಸ್ ಮುಟ್ಟಂಗಿಲ್ಲ ನಾವು. ಹೆಡರ್ಸಿಂದ ಒಂದು ಚಿಕ್ಕ ಚಿಕ್ಕ ಪೀಸ್ 2 ಪೀಸ್ ಆಲ್ರೆಡಿ ಬರುತ್ತೆ, ಅದು ಕನೆಕ್ಟ್ ಮಾಡ್ಕೊಂಬಿಟ್ರೆ ಆಗೋಯ್ತು. ಬಟ್ ನೀವು ಡುಕಾಟಿಲೆಲ್ಲ ಹೋದರೆ ಫುಲ್ಲು ಫೇರಿಂಗ್ಸ್ ಎಲ್ಲ ತೆಗೆದು ಇಂಜಿನ್ನ ಡೌನ್ ಮಾಡಿ ಹೆಡರ್ಸ್ ಫಿಟ್ ಮಾಡಿ ತಿರ್ಗಾ ಅಪ್ ಮಾಡಬೇಕು. ಹೆವಿ ಕೆಲಸ ಆ್ಯಕ್ಚುಲಿ ಡುಕಾಟಿದು. ಇನ್ನು ನಮ್ಮ ಇನ್ಲೈನ್ 4 10RRದೆಲ್ಲ ತೊಗೊಂಡ್ರೆ ರೇಡಿಯೇಟರ್ನೆಲ್ಲ ಮುಂದೆ ತಳ್ಳಿ ಹೆಡರ್ಸ್ ಹತ್ರ ಕೂರಿಸ್ಬೇಕು. ಬಟ್ ಯೂಶ್ವಲಿ ನಾವು 3-4 ಸಿಸ್ಟಮ್ ಹಾಕ್ತೀವಿ, ಸೊ ಹೆಡರ್ಸ್ ಮುಟ್ಟಲ್ಲ ನಮ್ಮ 10RRಲ್ಲಿ. ಬಟ್ S1000RRಲ್ಲಿ ಫುಲ್ ಹೆಡರ್ಸಿಂದನೇ ಹಾಕಬೇಕು. ಅವಾಗ ಅದಕ್ಕೂ ಅಷ್ಟೇ ಸುಮ್ಮನೆ ರೇಡಿಯೇಟ್ರು, ಆಯಿಲ್ ರೇಡಿಯೇಟ್ರು ಎಲ್ಲ ತಳ್ಳಬೇಕು ಮುಂದೆ, ಹೆವಿ ಕೆಲಸ. ಬಟ್ ಇದರಲ್ಲಿ ನೋಡಿ ಎಷ್ಟು ಸಿಂಪಲ್ ಆಗಿದೆ, ಬೇಗ ಆಕ್ಸೆಸ್ ಮಾಡ್ಬಿಡ್ಬೋದು ಎಲ್ಲನೂ, ಏನು ಅಡ್ಡ ಇಲ್ಲ. ಬಂತಪ್ಪ ಆಚೆ ಎಕ್ಸಾಸ್ಟು. ಸೊ ಇದು ಹೊಸ ಪಾರ್ಟ್ ಬರೋವರೆಗೂ ಈ ಹಳೆ ಎಕ್ಸಾಸ್ಟ್ ಹಿಂಗೆ ಇರುತ್ತೆ, ಅದನ್ನು ಆಮೇಲೆ ರೀಪ್ಲೇಸ್ ಮಾಡ್ತೀವಿ ಹೊಸ ಪಾರ್ಟ್ ಬಂದಮೇಲೆ. ನೋಡಿ ಇಲ್ಲಿದೆ ಬಟರ್ಫ್ಲೈ ವಾಲ್ವ್, ನಾನು ಹೇಳಿದ್ನಲ್ಲ ಇದೇ ಆ ವಾಲ್ವ್. ಎಲ್ಲ ಸೂಪರ್ ಬೈಕ್ಸಲ್ಲೂ ಈ ವಾಲ್ವ್ ಇರುತ್ತೆ. ಈ ಫುಲ್ ಸಿಸ್ಟಮ್ ಸರ್ವೋ ಮೋಟ್ರನ್ನೇ ಎತ್ಬಿಡ್ತಾರೆ, ಇದು ಜಾಮ್ ಆಗುತ್ತೆ ಅವಾಗವಾಗ. ಈ ಮೋಟ್ರು ಕೆಲಸ ಮಾಡೋದು ನಿಲ್ಲಿಸ್ಬಿಡುತ್ತೆ ಇವೆಂಚುಲಿ. ಅದಕ್ಕೆ ನಿಮಗೆ ಸೌಂಡ್ ಕೂಡ ಅಷ್ಟು ಕಮ್ಮಿ ಆಗಿರೋದು ಅದರಲ್ಲಿ. ಅದು ಫುಲ್ ಓಪನ್ ಇಟ್ಟರೆ ಯಾವಾಗೂ ಸ್ವಲ್ಪ ಸೌಂಡ್ ಇರುತ್ತೆ ಸ್ಟಾಕ್ ಎಕ್ಸಾಸ್ಟಲ್ಲೇ, ಬಟ್ ಅದು ಕ್ಲೋಸ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ಸ್. ಸೊ ಅದನ್ನು ಹೆಂಗೆ ಮಾಡಿರ್ತಾರೆ ಅಂದರೆ ಲೋ ರೇವ್ಸಲ್ಲಿ ಕ್ಲೋಸ್ ಇರುತ್ತೆ, ತಿರ್ಗಾ ನೀವು ಮಿಡ್ ರೇಂಜಲ್ಲಿ ಓಪನ್ ಆಗುತ್ತೆ, ತಿರ್ಗಾ ಟಾಪ್ ರೇವಲ್ಲಿ ತಿರ್ಗಾ ಕ್ಲೋಸ್ ಆಗುತ್ತೆ. ಸೊ ನಾಯ್ಸ್ ರೆಗ್ಯುಲೇಷನ್ನು, ಪೊಲ್ಯೂಷನ್ ನಾರ್ಮ್ಸ್ ಇದೆಲ್ಲ ಮೀಟ್ ಮಾಡೋದಕ್ಕೋಸ್ಕರ ಮ್ಯಾನುಫ್ಯಾಕ್ಚರರ್ಸ್ ಈ ಥರ ಮಾಡಲೇಬೇಕು. ಎಲ್ಲ ಗಾಡಿಗೂ ಈ ಥರ ಸಿಸ್ಟಮ್ಸ್ ಇರುತ್ತೆ. ಇವಾಗ ಹಳೇ BS3 ಬೈಕ್ಸಲ್ಲೆಲ್ಲ ಇವೆಲ್ಲ ಇರಲಿಲ್ಲ, BS4ಇಂದ ಶುರುವಾಯಿತು ಈ ಬಟರ್ಫ್ಲೈ ವಾಲ್ದು ಕಥೆಗಳು. ಸೊ ನಾವು ಇವಾಗ ಏನು ಮಾಡ್ತೀವಿ ಅದೆಲ್ಲ ಫುಲ್ ಎತ್ಬಿಡ್ತೀವಿ, ಅದೆಲ್ಲ ಬೇಕಾಗಿಲ್ಲ ನಮಗೆ. ಯಪ್ಪ ಏನು ಬ್ರೋ ಇಷ್ಟು ವೆಯ್ಟ್ ಇದೆ ಇದು, ಎಂಡ್ ಕ್ಯಾನೇ ಎಷ್ಟು ವೆಯ್ಟ್ ಇದೆ ಇದು. ಒಂದು ಎಂಡ್ ಕ್ಯಾನ್ ಬರೋ ಅಷ್ಟು ಆ ಫುಲ್ ಸಿಸ್ಟಮ್ಮೇ ಬರೋಲ್ಲ, ಅಷ್ಟು ಲೈಟ್ ವೆಯ್ಟ್ ಇದೆ ಅದು. ನೋಡಿ KTM ಅವರು ಎಷ್ಟು ಸಿಂಪಲಾಗಿ ಡಿಸೈನ್ ಮಾಡಿದ್ದಾರೆ. ಈ ಕಡೆ ಸಿಲಿಂಡರ್ಗೆ ಹೆಡರ್ ಪೈಪು ಇಲ್ಲಿದೆ, ಸೊ ಇಲ್ಲಿ ಎಂಡ್ ಆಗುತ್ತೆ. ಈ ಕಡೆ ಸಿಲಿಂಡರ್ಗೆ ಇದು ಹೆಡರ್ ಪೈಪು. ಸೊ ಜಸ್ಟ್ ಈ ಪೀಸು ಮತ್ತು ಈ ಪೀಸ್ ಅಷ್ಟೇ ಸಪ್ರೇಟ್ ಆಗೋದು. ತುಂಬ ಈಸಿ ಇದು, ಹೆಡರ್ಸ್ ಮುಟ್ಟೋ ಅವಶ್ಯಕತೆನೇ ಇಲ್ಲ. ಹೆಡರ್ಸ್ ವಿಲ್ ಸ್ಟೇ ಆ್ಯಸ್ ಇಟ್ ಈಸ್. ರೆಕಾರ್ಡ್ ಮಾಡಲಿಲ್ಲ, ಜಾಸ್ತಿನೇ ಇದೆ 10 kgಗೆನ. ಎಕ್ಸಾಸ್ಟ್ ಫಿಟ್ ಮಾಡಿದ್ದೀವಿ, ಜಸ್ಟ್ ಟೆಸ್ಟ್ ಮಾಡ್ತಾ ಇದ್ದೀವಿ ಹೆಂಗೆ ಬರುತ್ತೆ ಸೌಂಡ್ ಅಂತ, ನೋಡೋಣ. ಮಾಡಿ ಬ್ರೋ. ಫ್ಯೂಲ್ ಟ್ಯಾಂಕ್ ರಿಮೂವ್ ಮಾಡಿದ್ದೀವಿ. ಫುಲ್ ಟ್ಯಾಂಕ್ 100 ಆಕ್ಟೇನ್ ಇದೆ ಇದರಲ್ಲಿ. ಸೊ ಗಾಡಿನ ಸ್ಟ್ರಿಪ್ ಡೌನ್ ಮಾಡಿದ್ದೀವಿ. ಫ್ರಂಟು ಬ್ಯಾಕು ಸೀಟ್ಸ್ ಎಲ್ಲ ಎತ್ಬಿಟ್ಟಿದ್ದೀವಿ. ಇದು ಏರ್ ಬಾಕ್ಸ್. ಸೊ ನೀವು ಎಕ್ಸಾಸ್ಟ್ ಇನ್ಸ್ಟಾಲೇಷನ್ ಏನು ಗುರು ಇಷ್ಟೇನಾ ಸಿಂಪಲ್ಲ ಅಂತ ಅಂದ್ಕೊಂಡಿದ್ರೆ, ಅದ್ರ ಜೊತೆ ಇನ್ನೊಂದು ಕಾಂಪ್ಲಿಕೇಶನ್ ಇದೆ. ಏನಪ್ಪ ಅಂದರೆ ಈ SAS ಸಿಸ್ಟಮ್ ಹಾಕಬೇಕು. SAS ಅಂದರೆ ಸೆಕೆಂಡ್ರಿ ಏರ್ ಇಂಜೆಕ್ಷನ್ ಸಿಸ್ಟಮ್, ಸೆಕೆಂಡ್ರಿ ಏರ್ ಇಂಜೆಕ್ಷನ್ನು. ಸೊ ಇದೇನು ಮಾಡುತ್ತೆ, ಇದು ಬ್ಲಾಕ್ ಆಫ್ ಪ್ಲೇಟ್ಸ್ ಆ್ಯಕ್ಚುಲಿ. ಇದು ನಾವು ಎಕ್ಸಾಸ್ಟ್ ಹಾಕ್ತೀವಲ್ಲ, ಸ್ಟಾಕ್ ಸಿಸ್ಟಮ್ ಹಂಗೆ ಬಿಟ್ಟರೆ SAS ಎಕ್ಸಾಸ್ಟ್ ಒಳಗಡೆ ಫ್ರೆಶ್ ಏರ್ ಕಳಿಸ್ತಾ ಇರುತ್ತೆ, ಆವಾಗ ಪಾಪ್ ಹೊಡೆಯುತ್ತೆ ಪಟ್ 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 ಅಂತ. ದಟ್ ಈಸ್ ಆ್ಯಕ್ಚುಲಿ ಬ್ಯಾಡ್ ಫಾರ್ ದಿ ಎಕ್ಸಾಸ್ಟ್. ಲಾಂಗ್ ರನ್ನಲ್ಲಿ ಎಕ್ಸಾಸ್ಟ್ನ ಹಾಲ್ ಮಾಡುತ್ತೆ ಅದು. ಎಸ್ಪೆಷಲಿ ಇದು ದೊಡ್ಡ ಸಿಲಿಂಡರ್ಸ್ ಆಗಿರೋದ್ರಿಂದ ಇದರಲ್ಲಿ ಬ್ಯಾಕ್ ಫೈರ್ ನೆಕ್ಸ್ಟ್ ಲೆವೆಲ್ ಬರುತ್ತೆ, ಡಬರ್ ಅಂತ. ಅದಕ್ಕೆ ಅದನ್ನು ಬ್ಲಾಕ್ ಆಫ್ ಮಾಡ್ತೀವಿ ಇವಾಗ. ಸೆಕೆಂಡ್ರಿ ಏರ್ ಇಂಜೆಕ್ಷನ್, ಸೆಕೆಂಡ್ರಿ ಏರ್ ಬರದೇ ಇರೋ ಥರ ಬ್ಲಾಕ್ ಮಾಡ್ತೀವಿ. ನೋಡಿ ಇಲ್ಲಿದೆಯಲ್ಲ, ಅದನ್ನು ತೆಗೆದು ಅಲ್ಲಿ ಪ್ಲೇಟ್ಸ್ ಇನ್ಸ್ಟಾಲ್ ಮಾಡಿಬಿಡ್ತೀವಿ. ಆ ಫುಲ್ ಟ್ಯೂಬ್ ಏನು ನೋಡ್ತಾ ಇದ್ದೀರಾ ಅದೆಲ್ಲ ತೆಗಿಬೇಕು. ಈ ಏರ್ ಬಾಕ್ಸಿಂದ ಒಂದು ಸಿಸ್ಟಮ್ ಹೋಗುತ್ತೆ,
ಅದೆಲ್ಲ ತೆಗಿಬೇಕು. ವಾ ಏನು ಗುರು ಇದು ಹಿಂಗೈತೆ ಟೋಟಲ್ ಬಾಡಿ ನೋಡಿ. ಇದು ಏರ್ ಫಿಲ್ಟ್ರು ಕ್ಲೀನಾಗಿದೆಯಲ್ಲ ಬ್ರೋ. ಇನ್ನು ಸ್ಟಾಕ್ ಏರ್ ಫಿಲ್ಟ್ರು. ನೆಕ್ಸ್ಟ್ ಅದು ಗಲೀಜಾದಮೇಲೆ ಬೇಕಾದರೆ BMC ಹಾಕ್ಕೋಬೋದು. ಥ್ರಾಟಲ್ ಬಾಡಿ ನೋಡಿ ಹೆಂಗಿದೆ ಇದರಲ್ಲಿ. 2 ಇಂಜಿನ್ನು 2 ಥ್ರಾಟಲ್ ಬಾಡಿ. ಕ್ರೇಜಿ ಆಗಿದೆ ಗುರು ಮಾತ್ರ ಸಿಸ್ಟಮ್ ಇದ್ರದ್ದು KTMದು. ಸೊ ಇವಾಗ ಜಸ್ಟ್ ಮೋಟ್ರೆಕ್ಸ್ ಆಯಿಲ್ ಕೂಡ ಬಂತು. ಐ ಥಿಂಕ್ 4 ಲೀಟರ್ಸ್ ಅನ್ಸುತ್ತೆ. ಇದು ಸಪ್ರೇಟ್ ಕ್ಯಾನೇ ಇರಬೇಕು. ಜಸ್ಟ್ ಪೋಟ್ರ್ ಮಾಡಿದ್ರು 6K IOM ಅವರು. ಸೊ 6K ಐಲ್ ಆಫ್ ಮ್ಯಾನ್ ಮುಂಚೆನೂ ಹೋಗಿದ್ದೀನಿ, ತೋರಿಸಿದ್ದೀನೋ ಅಲ್ವಾ ನಿಮಗೆ ಗೊತ್ತಿಲ್ಲ. ಸೊ ಆ ಶಾಪಲ್ಲಿ ಇವರು ಮೋಟ್ರೆಕ್ಸ್ ಆಯಿಲ್ ಎಲ್ಲ ಸೇಲ್ ಮಾಡ್ತಾರೆ. ಸೊ ನೋಡಿ ಇಲ್ಲೇನಿದೆ, ಇದೆ ಸೆಕೆಂಡ್ರಿ ಏರ್ ಇಂಜೆಕ್ಷನ್ ಸಿಸ್ಟಮ್ಮು. ಥ್ರಾಟಲ್ ಬಾಡಿ ಒಳಗಡೆ ಇದು ಏರ್ ಕಳಿಸತ್ತೆ. ಇವಾಗ ಇದನ್ನ ಎತ್ಬಿಟ್ಟು ನಾವು ಬ್ಲಾಕ್ ಆಫ್ ಪ್ಲೇಟ್ಸ್ ಹಾಕಿದ್ದೀವಿ ನೋಡಿ. ಹಿಂದೆ ಇರೋದು KTM ಅಂತ ಬರ್ದಿದೆಯಲ್ಲ, ಅದೇ ಇವ್ರು ಕೊಟ್ಟಿರೋದು ಎಕ್ಸಾಸ್ಟ್ ಜೊತೆ ಬ್ಲಾಕ್ ಆಫ್ ಪ್ಲೇಟ್ ನೋಡಿ. ಅದೇ ಆ ಸಿಸ್ಟಮ್ ಫುಲ್ ಪೈಪ್ ಸೆಕೆಂಡ್ರಿ ಏರ್ ಇಂಜೆಕ್ಷನ್ ಸಿಸ್ಟಮ್. ಸೊ ಇದಿದ್ರೇ ನಿಮ್ಮ ಎಕ್ಸಾಸ್ಟಲ್ಲಿ ಫಟ್ ಅಂತ ಬ್ಯಾಕ್ ಫೈರ್ ಹೊಡೆಯೋದು. ಸೊ ಇವಾಗ ಇದಿಲ್ವಲ್ಲ, ಎಕ್ಸಾಸ್ಟು ಸೇಫು, ಸುಮ್ಮನೆ ಅನ್ನೆಸೆಸರಿ ಬ್ಯಾಕ್ ಫೈರ್ ಹೊಡೆಯಲ್ಲ, ಇರಿಟೇಷನ್ ಆಗೋಲ್ಲ, ಆ್ಯಂಡ್ ಪರ್ಫಾರ್ಮೆನ್ಸು ಕ್ಲೀನಾಗಿರುತ್ತೆ. OBD ಕನೆಕ್ಟ್ ಮಾಡಿದ್ದೀವಿ ಗಾಡಿಗೆ. ಸೊ ನಾವು ಫಸ್ಟ್ ಸರ್ವಿಸ್ ಮಾಡಿದ್ರೂ ಅದು OBDಲಿ ಅಪ್ಡೇಟ್ ಮಾಡಿದ್ರೇ ಸಿಸ್ಟಮ್ಗೆ ECU ಗೊತ್ತಾಗೋದು ಫಸ್ಟ್ ಸರ್ವಿಸ್ ಆಗಿದೆ ಅಂತ. ಇಲ್ಲಾಂದರೆ ಸರ್ವಿಸ್ ಅಂತ ಬಡ್ಕೊತಾ ಇರುತ್ತೆ. ಸೊ ಈಗ ಆಕ್ರಾ ಮ್ಯಾಪ್ ಕೂಡ ಇನ್ಸ್ಟಾಲ್ ಮಾಡ್ತೀವಿ. ಸೊ ಡಾಲೆಂಗ್ಸ್ ನೋಡ್ತಾ ಇರ್ಬೋದು, ಇನ್ನೂ ಕೆಲಸ ನಡೀತಾನೆ ಇದೆ. SAS ಸಿಸ್ಟಮ್ದು ಈಸಿಯಾಗಿ ಮಾಡ್ಬಿಟ್ವಿ ನೋಡಿ. ಇದು SAS ಸಿಸ್ಟಮ್ದು ತೆಗ್ದು ಇದು ಇನ್ಸ್ಟಾಲ್ ಮಾಡಿದ್ದೀವಲ್ಲ ಬ್ಲಾಕ್ ಆಫ್ ಪ್ಲೇಟ್ಸು, ಅದು ಈಸಿ. ಅದು ಬಿಟ್ಟು EVAP ಸಿಸ್ಟಮ್ ತೆಗಿಯೋಕ್ಕೆ ಇಲ್ಲಿ ಇದು ಕೊಟ್ಟಿದ್ದಾನೆ, ಚಾರ್ಕೋಲ್ ಕ್ಯಾನಿಸ್ಟ್ರು. ಸೊ ಇದಕ್ಕೆ ಡೈರೆಕ್ಟ್ ಮ್ಯಾನ್ಯಲ್ ಇಲ್ಲ ನಮ್ಮ ಹತ್ರ. 1290 ಇದಷ್ಟೇ ಇವರು KTMಲ್ಲಿ ಪಬ್ಲಿಷ್ ಮಾಡಿರೋದು, 1390 ಇಲ್ಲ. ಬಟ್ ಸ್ಟಿಲ್ ಆನ್ಲೈನ್ ಫೋರಮ್ಸಲ್ಲಿ ಸುಮಾರು ಜನ ಮಾಡಿದ್ದಾರೆ. ಸೊ ಅದನ್ನು ನೋಡಿಕೊಂಡು ಮಾಡ್ತಾ ಇದ್ದಾರೆ, ಏನು ತೊಂದರೆ ಇಲ್ಲ. ಆ್ಯಂಡ್ ಆಯಿಲ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಆಯಿಲ್ ಚೇಂಜ್ ಇಸ್ ಡನ್ ನೋಡಿ. ಇದೆ 10 ವಿಂಟರ್ 50/40 ಪವರ್ ಸಿಂಟ್. ಸೊ ಇದು 3.2 3.3 ಲೀಟರ್ಸ್ ಕನ್ಸ್ಯೂಮ್ ಆಗಿದೆ. ಇನ್ನೊಂದು ಸ್ವಲ್ಪ ಮಿಕ್ಕಿದೆ, ಒಂದು ಬಾಟ್ಲ್ ಮಿಕ್ಕಿದೆ ಅನ್ಸುತ್ತೆ. 3.4 ಮತ್ತು ಅದು ಇನ್ನೂ ಓಪನೇ ಮಾಡಿಲ್ಲ ಆ ಬಾಟ್ಲು. ಹೌದಾ? ಆಯಿಲ್ ಲೆವೆಲ್ಲು ನೋಡಿ ಇಲ್ಲಿ ತೋರಿಸೋದು. ಆಯಿಲ್ ಲೆವೆಲ್ ಸಂಗು ಬ್ರೋ, ಆಯಿಲ್ ತೆಗೆದ್ರಲ್ಲ, ಹೆಂಗಿತ್ತು ಆಯಿಲು? ಆಲ್ಮೋಸ್ಟ್ ನಾನು 150 ಕಿಲೋಮೀಟರ್ಸ್ ಜಾಸ್ತಿ ಓಡಿಸ್ಬಿಟ್ಟಿದ್ದೀನಿ. ಅದು ಫಸ್ಟ್ ಕಂಪ್ನಿಯಿಂದ ಬರೋದು ಮಿನರಲ್ ಆಯಿಲ್ ಅಲ್ಲ ಅದು? ಹಾಂ. ಓ ಅವ್ರ ಸ್ಟಾಕು ನಿಂತು ಓಕೆ. ಆಯಿಲ್ ಫಿಲ್ಟ್ರು ಚೇಂಜ್ ಮಾಡಿದ್ರಲ್ಲ ಇವಾಗ? ಸೊ ಇಂಜಿನ್ ಆಯಿಲ್ ಫಿಲ್ಟ್ರು ಆಲ್ರೆಡಿ ಸರ್ವಿಸ್ದು ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ ಡಯಾಗ್ನೋಸ್ಟಿಕ್ಸಲ್ಲಿ. ಫಸ್ಟ್ ಸರ್ವಿಸ್ ಆಗಿರೋದು, ನೆಕ್ಸ್ಟ್ ಸರ್ವಿಸು 10,000 ಕಿಲೋಮೀಟರ್ಸ್ಗೆ ಅಂತ ಅಪ್ಡೇಟ್ ಮಾಡಿಬಿಟ್ಟಿದ್ದಾರೆ. ಇದೇನು ಆಯಿಲ್ ಫಿಲ್ಟ್ರು? ಓಕೆ. ಅದೇಂಗೆ ಅದ್ರದ್ದೆಲ್ಲ ಸ್ಟಾಕ್ ಇಟ್ಟಿದ್ದೀರಾ ಬ್ರೋ ನೀವು? ಎಲ್ಲ ಗಾಡಿಗೂ ಒಂದೇ ಥರ ಬರುತ್ತಾ? ಸೇಮಾ? ಓಕೆ. ಸೊ ಇವಾಗ ಜಸ್ಟ್ ಆನ್ ಮಾಡಿದ್ರಿ ಗಾಡಿ ನೋಡಿ. ಆಲ್ರೆಡಿ ಬ್ಲೂ ಕಲರ್ ಆಗಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಎಕ್ಸಾಸ್ಟ್. ಹೀಟ್ಗೆ ಫುಲ್ಲು ಬ್ಲೂ ಕಲರ್ ಆಗುತ್ತೆ ಇದೆಲ್ಲ. ಅದು ಹೆಡರ್ಸಿಂದ ಬರುತ್ತಲ್ಲ, ಹೀಟ್ ಜಾಸ್ತಿ. ಸೊ ಹೀಟ್ ಆಗ್ತಾ ಇದ್ದಂಗೆ ಫುಲ್ಲು ಕಲರ್ ಚೇಂಜ್ ಆಗುತ್ತೆ ಅದು. ಐ ಥಿಂಕ್ ಒಂದು ರೈಡಲ್ಲೇ ನಮ್ಮದು ಬ್ಲೂ ಕಲರ್ ಮಾಡ್ಬಿಡ್ಬೋದು, ಕಲರ್ ಚೇಂಜ್ ಮಾಡಿಬಿಡ್ಬೋದು. ಫೈನಲಿ ದ ಬೇಸ್ಟ್ ಈಸ್ ರೆಡಿ ಗುರು. ಮ್ಯಾಪಿಂಗ್ ಎಲ್ಲ ಆಗೋಗಿದೆ, ಹೇಳ್ತೀನಿ ಇವಾಗ ರೈಡಲ್ಲೇ ಆನ್ ದ ವೇ. ಸೊ ಕಲೆಕ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಗಾಡಿನ. ಸೊ ನೋಡಿ ಕ್ಲೀನ್ ಲುಕ್. ಇವಾಗ ಹಿಂದೆ ಎಲ್ಲ ಎತ್ಬಿಟ್ಟಿದ್ದೀವಿ ಆ ಫುಟ್ ಬೈಕ್ಸ್ ಎಲ್ಲ, ಏನೂ ಗೊತ್ತಾಗಲ್ಲ. ಸೊ ದಿಸ್ ಪಾರ್ಟ್ ಒಂದೇ ಗೊತ್ತಾಗೋದು, ಅದನ್ನು ಹಂಗೆ ಬಿಟ್ಟಿರ್ತೀನಿ ಸ್ವಲ್ಪ ದೃಷ್ಟಿಗೆ. ಅದು ಬರೋವರೆಗೂ ಆರಾಮಾಗಿ ಓಡಿಸ್ಕೋಬೇಕು ಇಷ್ಟರಲ್ಲೇ. ನೆಕ್ಸ್ಟ್ ಲೆವೆಲ್ ಗುರು, ಸಕ್ಕತ್ತಾಗಿ ಕಾಣಿಸ್ತೈತೆ ಮಾತ್ರ. ಸರಿ ಬ್ರೋ, ಬರೋಣ? ಓಕೆ ಬಾಯ್.
ಸುಬೋಧ ಹೋಗ್ತಾವನೆ. ಸುಬೋಧ ಟೋಟಲ್ ಟ್ರ್ಯಾಕ್ ಸ್ಪೆಕ್ ಇವಾಗ ಗಾಡಿ. ಆಕ್ರಾ ಮ್ಯಾಪ್ ಹಾಕಿದ್ದೀವಿ. ಈ ಎಕ್ಸಾಸ್ಟ್ ಕಿಟ್ ಬರೋದೇ ಹಿಂಗೆ, ಎಸ್ ರಿಮೂವಲ್ ಕಿಟ್ಟು, ಈ ವ್ಯಾಪ್ ರಿಮೂವಲ್ ಕಿಟ್ಟು ಇದ್ರ ಜೊತೆನೇ ಬಂದ್ಬಿಡುತ್ತೆ ಎಕ್ಸಾಸ್ಟ್ ಜೊತೆ. ಆ್ಯಂಡ್ ಎನಿವೇಸ್ ನಾವು ಎಕ್ಸಾಸ್ಟ್ ಸರ್ವೋ ವಾಲ್ವು ತೆಗಿತೀವಿ. ಸೊ ಇದನ್ನು ವಿತೌಟ್ ಮ್ಯಾಪ್ನ ಓಡ್ಸೋಕ್ಕೆ ಆಗಲ್ಲ, ಗಾಡಿ ಲಿಂಪ್ ಮೋಡಲ್ಲೇ ಇರುತ್ತೆ. ಇದನ್ನು ಆಕ್ರಾ ಮ್ಯಾಪ್ ಹಾಕಿದ್ರೆ ಮಾತ್ರನೇ ಓಡ್ಸೋಕ್ಕಾಗೋದು ಈ ಸಿಸ್ಟಮ್ಗೆ. ಈ ಸಿಸ್ಟಮ್ ಬರೋದೇ ಹಿಂಗೆ. ಸೊ ನಾನು ಗಾಡಿ ತೊಗೊಳ್ಳೋವಾಗಲೇ ಫಿಕ್ಸ್ ಆಗ್ಬಿಟ್ಟಿದ್ದೆ, ನಾನು ಹಾಕಿದ್ರೆ ಆಕ್ರಾ ಎಕ್ಸಾಸ್ಟೇ ಹಾಕಬೇಕು. ಯಾಕಂದರೆ ನನಗೆ ಇವ್ರದ್ದು ಪ್ರಮೋಷನ್ ಏನೈತೆ 1390 ಪ್ರಮೋಷನ್ ಇದೆಯಲ್ಲ, ಅದರಲ್ಲೇ ನನಗೆ ಈ ಸೆಟಪ್ ಇಷ್ಟ ಆಗೋಯ್ತು. ಅವ್ರು ಯೂಸ್ ಮಾಡಿರೋದೇ ಇದು ಪವರ್ ಪಾರ್ಟ್ ಆ್ಯಕ್ಚುಲಿ KTMಗೆ. ಸೊ KTM ಆಕ್ರಾ ಪವಿಚು ವರ್ಕ್ ಮಾಡ್ತಾರೆ ಜೊತೆಯಲ್ಲೇ. ಸೊ ಈ ಆಕ್ರಾ ಪವಿಚ್ ಸಿಸ್ಟಮ್ ಏನಿದೆ ಇದು ಅವ್ರ ಪವರ್ ಪಾರ್ಟು. ನಾನು ಹಾಕಿದ್ರೆ ಇದೇ ಎಕ್ಸಾಸ್ಟೇ ಹಾಕಬೇಕು, ಇದೇ ಸೆಟಪ್ಪೇ ಮಾಡ್ಕೊಬೇಕು ಅಂತಲೇ ಇದ್ದಿದ್ದು. ಯಾಕಂದರೆ ಇಟ್ ಕಮ್ಸ್ ವಿತ್ ದಿ ಆಕ್ರಾ ಮ್ಯಾಪ್. ಆ್ಯಂಡ್ ಈ ಮ್ಯಾಪಲ್ಲಿ 6% ಪವರ್ ಇಂಕ್ರೀಸ್ ಆಗುತ್ತೆ. ಆ್ಯಂಡ್ ಓವರ್ ಆಲ್ಮೋಸ್ಟ್ 10 ಕಿಲೋಸ್ ಕಮ್ಮಿ ಆಗುತ್ತೆ ಗಾಡೀಲಿ. 6% ಪವರ್ ಇಂಕ್ರೀಸ್ ಆಗುತ್ತೆ. ಸೊ ಇದು 190 ಹಾರ್ಸ್ ಪವರ್ ಸ್ಟಾಕು, ಇವಾಗ 202 ಹಾರ್ಸ್ ಪವರ್ ಮಾಡುತ್ತೆ ವಿತ್ ಎಕ್ಸಾಸ್ಟು. ವಿತ್ ರ್ಯಾಮ್ ಏರ್ ಇಂಟೇಕ್ ಆ್ಯಕ್ಚುಲಿ ಇನ್ನೂ ಜಾಸ್ತಿ ಇರುತ್ತೆ. ಸ್ಟಾಕ್ ಫಿಗರ್ಸೇ 202 ಹಾರ್ಸ್ ಪವರ್ ಇವಾಗ ಇದು. ಆಮೇಲೆ 145 Nm ಟಾರ್ಕು, ಇವಾಗ 154 Nm ಟಾರ್ಕ್ ಮಾಡುತ್ತೆ ಇದು. ಸೊ ಇಟ್ಸ್ ಎ 200 ಹಾರ್ಸ್ ಪವರ್ ಮಿಷಿನ್ ಗುರು ಇವಾಗ. ಆ್ಯಂಡ್ ವೆಯ್ಟ್ ಆಲ್ಸೋ ನೀವು ನೋಡೋಕೆ ಹೋದರೆ ಇದು 203 ಕಿಲೋಸ್ ಏನೋ ಬರುತ್ತೆ. ಇವಾಗ ಆಲ್ಮೋಸ್ಟ್ 10 ಕಿಲೋಸ್ ಡೌನು, 190 ಸಮಥಿಂಗ್, ವಿಚ್ ಈಸ್ ಲೈಕ್ 1:1 ಪವರ್ ರೇಷಿಯೋ ನಾವು ಇವಾಗ ಮಾಡಿರೋದು ಈ ಗಾಡಿಗೆ. 1:1 ಪವರ್ ರೇಷಿಯೋ. ನೀವು ಇವಾಗ 1390 ನೋಡಿದ್ರೆ ಇದು ಸೂಪರ್ ಡ್ಯೂಕ್ 1390 R, ಇದರಲ್ಲಿ R EVO ಅಂತ ಬರುತ್ತೆ. ಅದೇ ನೋಡಿದ್ರಿ ನಮ್ಮ ಅಭಿಲಾಷ್ ಅವ್ರ ಗಾಡಿ. ಅದು ಬಿಟ್ಟು ಈಗ ಹೊಸದಾಗೆ ಸೂಪರ್ ಡ್ಯೂಕ್ 1390 RR ಅಂತ ಬಿಟ್ಟಿದ್ದಾನೆ. ಅದಾದಮೇಲೆ RR ಟ್ರ್ಯಾಕ್ ಅಂತ ಒಂದು ಗಾಡಿ ಇದೆ. ಸೊ RR ಅಲ್ಲಿ ಆಕ್ರಾ ಪವಿಚ್ ಸ್ಲಿಪ್ ಆನ್ ಎಕ್ಸಾಸ್ಟ್ ಸ್ಟ್ಯಾಂಡರ್ಡ್ ಕೊಡ್ತಾನೆ. RR ಟ್ರ್ಯಾಕ್ನಲ್ಲಿ ಇವಾಗ ನಾವೇನು ಹಾಕಿದ್ದೀರಿ ಇದೇ ಎಕ್ಸಾಸ್ಟೇ ಕೊಡ್ತಾನೆ. ಸೊ ಅದ್ರದ್ದು ಪವರ್ ಫಿಗರ್ಸು ನೀವು ಆನ್ಲೈನಲ್ಲಿ ನೋಡ್ಬೋದು. ಅದೇ 202 ಹಾರ್ಸ್ ಪವರ್, 154 Nm ಟಾರ್ಕ್ ಅದ್ರದ್ದು. ಸೊ ನಮ್ದು ಹೆಚ್ಚು ಕಮ್ಮಿ ಇವಾಗ RR ಟ್ರ್ಯಾಕ್ ಥರ ಗಾಡಿ. ಅದು ಇನ್ನೂ ಲೈಟ್ ವೆಯ್ಟ್ ಇರುತ್ತೆ, ಅದರಲ್ಲೆಲ್ಲ ಕಾರ್ಬನ್ ಫೈಬರ್ ಪಾರ್ಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಹೆಡ್ಲೈಟ್ ಎಲ್ಲ ಬರೋಲ್ಲ ಅದಕ್ಕೆ ಸುಮಾರು ಕಾಂಪೋನೆಂಟ್ಸೇ ಇಲ್ಲ. ಅದು ಫುಲ್ ಟ್ರ್ಯಾಕ್ ಗಾಡಿ, ಅದು RR ಟ್ರ್ಯಾಕು. ಬಟ್ ಸೇಮ್ ಎಕ್ಸಾಸ್ಟೇನೆ ನಮ್ಮದು. ಇವಾಗ ಆಲ್ಮೋಸ್ಟ್ ಟ್ರ್ಯಾಕ್ ಸ್ಪೆಕ್ಕೆ ಅಂದ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಇಂಡಿಕೇಟರ್ಸ್ ವರ್ಕ್ ಆಗೋಲ್ಲ. ಈ ಮ್ಯಾಪಲ್ಲಿ ಇಂಡಿಕೇಟರ್ಸ್ ಕನೆಕ್ಷನ್ ಕೊಟ್ರೂ ಅದು ಬರೋಲ್ಲ, ಇಂಡಿಕೇಟರ್ಸ್ ಡಮ್ಮಿ ಇವಾಗ. ಆ್ಯಂಡ್ ನಾನು ಅದಕ್ಕೆ ಮಿರರ್ಸು ಎತ್ಬಿಟ್ಟೆ, ಇನ್ನೇನು ಬಿಡು ಫುಲ್ ಟ್ರ್ಯಾಕ್ ಸ್ಪೆಕ್ಕೆ ಮಾಡ್ಕೊಂಬಿಡೋಣ ಅಂತ. ಇದನ್ನು ರೋಡಲ್ಲೆಲ್ಲ ನಾವು ಈ ಥರ ಟ್ರಾಫಿಕಲ್ಲೆಲ್ಲ ಓಡಿಸೋಲ್ಲ. ಇವಾಗ ಮನೆಗೆ ಎತ್ಕೊಂಡು ಹೋಗ್ಬೇಕು, ಬೇರೆ ಆಪ್ಷನ್ ಇಲ್ಲ, ಅದಕ್ಕೆ ಓಡಿಸ್ತಾ ಇರೋದು. ಅದರ್ವೈಸ್ ದಿಸ್ ಬೈಕ್ ಇಸ್ ನೌ ಓನ್ಲಿ ಫಾರ್ ಎಂಟಿ ರೋಡ್ಸ್ ಆ್ಯಂಡ್ ಟ್ರ್ಯಾಕ್ಸ್ ಅಷ್ಟೇ. ಇದನ್ನು ಬೇರೆ ಎಲ್ಲೂ ಓಡ್ಸೋಕ್ಕಾಗಲ್ಲ ನಾವು. ಸೊ ನನಗೆ ಕನಸಿತ್ತು ಸೂಪರ್ ಡ್ಯೂಕ್ ತೊಗೊಳ್ಳೋದು ಒಂದು ಕನಸಾದರೆ ಅದಕ್ಕೆ ಆಕ್ರಾನೇ ಹಾಕಬೇಕು ಅಂತ ಒಂದು ಆಸೆ ಇತ್ತು. ನಾನು ಅದಕ್ಕೆ ಇಷ್ಟೆಲ್ಲ ಬಾಧೆ ಬಿದ್ದು ನಾನು ಅಟ್ ಒನ್ ಪಾಯಿಂಟ್ ಏನು ಅಂದ್ಕೊಂಬಿಟ್ಟೆ, ಇವ್ರಿಗೆ ಗೊತ್ತಿಲ್ಲ, ಇವ್ರಿಗೆ ಐಡಿಯಾ ಇಲ್ಲ KTM ಅವ್ರಿಗೆ ಏನು ಮಾಡಬೇಕು ಅಂತ. ಪ್ರಾಬಬ್ಲಿ ಇದು ಆಗಲ್ವೇನೋ, ಕಷ್ಟ ಆಗುತ್ತೆ, ಇವ್ರಿಗೆಲ್ಲ ಮ್ಯಾಪ್ದೆಲ್ಲ ಐಡಿಯಾನೇ ಇಲ್ಲ ಅಂತ ಅಂದ್ಕೊಂಬಿಟ್ಟಿದೆ. ಯಾಕಂದರೆ ಪಾಪ ಇವ್ರಿಗೆ ಆಕ್ಸೆಸ್ ಕೊಟ್ಟಿಲ್ಲ ಅವರು ಮೈನ್ ಹೆಡ್ ಆಫೀಸ್ ಅವರು.
ಸೊ ನಾನು ಏನಪ್ಪ ಫಾಲ್ಟ್ ಗಿಲ್ಟ್ ಆಗ್ಬಿಡ್ತಾ ಈ ಎಕ್ಸಾಸ್ಟ್ ತೊಗೊಂಡು ನಾನು ಸುಮ್ಮನೆ ಅದನ್ನು ಒಂದು ಸ್ಲಿಪ್ ಆನ್ ಹಾಕೋಬೋದಿತ್ತು. ಯಾಕೆ ಈ ಎಕ್ಸಾಸ್ಟ್ ತೊಗೊಂಡೆ, ಸುಮ್ಮನೆ ಇಷ್ಟೆಲ್ಲ ಖರ್ಚು ಮಾಡಿ ಇವಾಗ ಮ್ಯಾಪ್ ಹಾಕೋಕ್ಕಾಗ್ದಿರ ಇದ್ದರೆ ಗಾಡಿನೂ ಯೂಸ್ ಮಾಡೋಕ್ಕಾಗಲ್ಲ, ಲಿಂಪ್ ಮೋಡು ಮತ್ತೆ ಏನಾದರೂ ವಾಪಸ್ ಸ್ಟಾಕಿಗೆ ಸ್ವಿಚ್ ಮಾಡಬೇಕಾ, ಏನು ಮಾಡೋದು ಈ ಎಕ್ಸಾಸ್ಟ್ ಇಕ್ಕೊಂಡು ಅಂತೆಲ್ಲ ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ. ನಾನು ಅವತ್ತು ಮನೆಗೆ ಹೋಗ್ಬಿಟ್ಟು ಆವತ್ತು ಇಮಿಡಿಯೇಟಾಗಿ ಇವರೇ ಸಂಗು ಬೈ ಫೋನ್ ಮಾಡಿದ್ರು, ಬ್ರದರ್ ಏನು ಟೆನ್ಷನ್ ಇಲ್ಲ, ನಮ್ಮ ASM ಮ್ಯಾಪ್ ಹಾಕ್ತಿದ್ದಾರೆ, ಇಟ್ಸ್ ಆಲ್ರೆಡಿ ಬೀಂಗ್ ಡನ್, ತಾಲೇನೇ ಕೆಡಿಸ್ಕೋಬೇಡಿ ಅಂತಂದರು. ನನಗೆ ಅವಾಗ ಫುಲ್ ರಿಲೀಫ್ ಆಗೋಯ್ತು, ಅಬ್ಬಾ ಲಕ್ಕೀಲಿ ಆಯ್ತಲ್ಲ ಗುರು ಕೆಲಸ ಅಂತ. ಇಲ್ಲಾಂದರೆ ನನಗೆ ಆ್ಯಕ್ಚುಲಿ ಸಖತ್ತು ಡಿಸಪಾಯಿಂಟ್ ಆಗ್ಬಿಡ್ತಾಯಿತ್ತು. ನಾನು ಎಕ್ಸಾಸ್ಟ್ ಎಲ್ಲ ತೊಗೊಂಡು ಏನು ಗುರು ಹಾಕೋಕ್ಕಾಗಲಿಲ್ವ ಅಂತ. ಯಾಕಂದರೆ ಈ ಎಕ್ಸಾಸ್ಟ್ ಎಲ್ಲ ಹಾಕಬೇಕು ಅಂದರೆ KTMಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಷಿಯನ್ಸ್ ಇರಬೇಕು. ಎಲ್ಲರೂ ಮಾಡಲ್ಲ ಇದನ್ನು. ಆನ್ಲೈನ್ ಫೋರಮ್ಸಲ್ಲೇ ನಾನು ಸುಮಾರು ರಿಸರ್ಚ್ ಮಾಡಿಬಿಟ್ಟಿದ್ದೀನಿ. ಸುಮಾರು ಅಬ್ರಾಡಲ್ಲಿರೋ ಬೈಯರ್ಸ್ ಕೂಡ ಈ 1390 ಯಾರ್ಯಾರು ಓನರ್ ಇಟ್ಟಿದ್ದಾರಲ್ಲ ಅವ್ರೂ ಇದೇ ಎಕ್ಸಾಸ್ಟ್ ತೊಗೊಂಡು ಹಾಕಕ್ಕೆ ನೋಡಿದ್ದಾರೆ. ಅವ್ರ ಡೀಲರ್ಗಳು ಇದಕ್ಕೇನು ಮ್ಯಾಪೇ ಬೇಕಾಗಿಲ್ಲ, ನೀವು ಹಂಗೆ ಓಡಿಸ್ಕೊಳ್ಳಿ ಅಂತೆಲ್ಲ ಮಕ್ಕಾರ್ ಮಾಡಿಬಿಟ್ಟವ್ರು ಅವ್ರಿಗೆ. ಅದು ಹಂಗೆ ಆಗಲ್ಲ ಗುರು, ಗಾಡಿ ಓಡ್ಸೋಕ್ಕಾಗಲ್ಲ ನಾವು ಮ್ಯಾಪ್ ಹಾಕ್ದೇ ಇದ್ದರೆ. ಸೊ ಆ ಥರ ಎಲ್ಲ ಕಂಪ್ಲೇಂಟ್ಸ್ ಇತ್ತು ಆ್ಯಕ್ಚುಲಿ. ಅವ್ರ ಅಕ್ಕನ್ ರೇನ್ ಮಾಡೋದಿದ್ದೀನಿ ಗುರು, ಏನು ಗುರು ಹಿಂಗೆ ಎಳಿತೈತೆ, ಹಿಂಡಾಕನ ಅನ್ನಿಸ್ತೈತೆ. ಇಲ್ಲಿ ಬೇಡ ಗುರು, ಇಲ್ಲಿ ರಿಸ್ಕೇ ಬೇಡ, ಸೈಲೆಂಟಾಗಿ ಮನೆ ಸೇರ್ಕೋಬೇಕು ಇವತ್ತು ನನ್ನ ಗೋಲ್ ಏನು ಸೇಫಾಗಿ ಮನೆಗೆ ರೀಚ್ ಆಗಬೇಕು ಫಸ್ಟು. ಸೊ ಈ ಎಕ್ಸಾಸ್ಟ್ದು ಪ್ರೈಸ್ ನೀವು ನೋಡೋಕ್ಕಾದ್ರೆ ಡೈರೆಕ್ಟಾಗಿ ನೀವು ಇಲ್ಲೇ ತರಿಸ್ಕೊತೀರ ಪವರ್ ಪಾರ್ಟಿಯಿಂದ ಆರ್ಡ್ರ್ ಮಾಡಿ ಅಂದರೆ 6 ಲಕ್ಷ ಮೇಲೆ ಆಗುತ್ತೆ ಈ ಎಕ್ಸಾಸ್ಟು. ಲಿಟ್ರಲಿ 6 lakhs ಪ್ಲಸ್ ಆಗುತ್ತೆ. ನೀವು ಅವ್ರ ಆನ್ಲೈನ್ ವೆಬ್ಸೈಟ್ಗೆ ಹೋಗಿ, ಅಂದರೆ KTMಲ್ಲೇ ಪವರ್ ಪಾರ್ಟ್ಸ್ದು ಸೆಕ್ಷನ್ ಬರುತ್ತೆ. KTMದು ಗ್ಲೋಬಲ್ ವೆಬ್ಸೈಟ್ಗೆ ಹೋಗಿ ಪವರ್ ಪಾರ್ಟ್ ಸೆಕ್ಷನ್ಗೆ ಹೋಗಿ ಗಾಡಿ ಫಿಲ್ಟ್ರ್ ಹಾಕ್ಕೊಳ್ಳಿ 1390ಗೆ ಅಂತ, ಅದರಲ್ಲಿ ಎಕ್ಸಾಸ್ಟ್ ತೋರಿಸುತ್ತೆ. ಇದು ಆಕ್ರಪೋಯಿಚು ಆನ್ಲೈನಲ್ಲೇ ನಿಮಗೆ 3.25 ಲಕ್ಷ ಏನೋ ಇದೆ ಆನ್ಲೈನ್ ಡೈರೆಕ್ಟ್ ಕನ್ವರ್ಷನ್. ಸೊ ನೀವು ಅದನ್ನು ಇಂಡಿಯಾಗೆ ತರಿಸ್ಬೇಕು ಅಂದರೆ ವಿತ್ ಇಂಪೋರ್ಟ್ ಡ್ಯೂಟಿ ಡಬಲ್ ಆಗಿಬಿಡುತ್ತೆ. 6 lakhs ಮೇಲೆ ಆಗುತ್ತೆ ಎಕ್ಸಾಸ್ಟು ಹಾಕ್ಸ್ಬೇಕು ಅಂದರೆ. ನಾನು ಅಷ್ಟೆಲ್ಲ ಖರ್ಚು ಮಾಡಿಲ್ಲ, ನೀವು ತಲೆ ಕೆಡಿಸ್ಕೊಂಬಿಡಿ. ನನಗೆ ಬೇರೆ ಬೇರೆ ಸೋರ್ಸ್ ಇದೆ, ಕಾಂಟ್ಯಾಕ್ಟ್ಸ್ ಇದೆ. ಐ ಡೋಂಟ್ ಪೇ ದ ಪ್ರೈಸ್ ವಾಟ್ ಎನಿ ಒನ್ ಎಲ್ಸ್ ವುಡ್ ಪೇ. ಇವಾಗ ನಮ್ಮ ಹರೀಶ್ ಬರೋನೇ ತೊಗೊಳ್ಳಿ, ಹರೀಶ್ ಅವ್ರದ್ದು 1390 ಆರ್ ಇತ್ತಲ್ಲ, ನಾನು ಫಸ್ಟ್ ಟೈಮ್ ರಿವ್ಯೂ ಮಾಡಿದ್ನಲ್ಲ ಅವ್ರದ್ದು ಆರೆಂಜ್ ಗಾಡಿ, ಅವರೇನೆ 6 ಲಕ್ಷ ಚಿಲ್ಲರೆ ಕೊಟ್ಟು ತರಿಸ್ಕೊಂಡಿರೋದು ಎಕ್ಸಾಸ್ಟ್ ಡೈರೆಕ್ಟಾಗಿ. ನಾನು ಡೈರೆಕ್ಟಾಗಲ್ಲ ತರಿಸ್ಕೊಳ್ಳಲ್ಲ, ನನಗೆ ಗೊತ್ತು ಕಸ್ಟಮ್ಸ್ ಎಲ್ಲ ಅಷ್ಟು ಹೆವಿ ಬೀಳುತ್ತೆ ಅಂತ. ನಮ್ಮದು ಬೇರೆ ಮೆಥಡ್ಸ್ ಇದೆ, ಬೇರೆ ರೂಟ್ಸ್ ಇದೆ, ನನಗೆ ಅಷ್ಟೊಂದೆಲ್ಲ ಎಕ್ಸಾಸ್ಟ್ ಬೀಳಲ್ಲ. ಎಷ್ಟು ನಿಂಬಲ್ ಆಗಿದೆ ಗೊತ್ತಾ ಗಾಡಿ. ಇವಾಗ ವೆಯ್ಟು ಸಿಕ್ಕಾಪಟ್ಟೆ ಡೌನ್ ಮಾಡಿದ್ದೀವಿ, ಆಲ್ಮೋಸ್ಟ್ ಒಂದು 10 kilos ಶೆಡ್ ಆಗೋಯ್ತಾ ಎಕ್ಸಾಸ್ಟಿಂದಾನೆ. ಎಷ್ಟು ಹೆವಿ ಇತ್ತು ಗೊತ್ತಾ ಎಕ್ಸಾಸ್ಟ್, ಆ ಎಂಡ್ ಮಫ್ಲರ್ ಎಷ್ಟು ತೂಕ ಇದೆ. ಪಾಪ ಕ್ವಿಕ್ ಶಿಫ್ಟ್ರು ಬ್ಲಿಪ್ಪರ್ನು ಏನು ಸ್ಮೂತ್ ಆಗಿದೆ ಗೊತ್ತಾ ಈ ಫ್ಯೂಲಿಂಗಲ್ಲಿ. ನಾನು 100 octane ಹಾಕ್ಸೋದು. ಸೊ ನಾನಿವಾಗ ಬಂದಿದ್ದೀನಿ ನಮ್ಮ ಸ್ಪ್ಲಾಶ್ ಆ್ಯಂಡ್ ಡ್ಯಾಶ್. ಇಲ್ಲಿ ನಮ್ಮ ಹೈಲಕ್ಸು ಬಂತು ಲಾಸ್ಟ್ ವೀಕ್ ಡ್ರಾಪ್ ಮಾಡಿದೆ ಇಲ್ಲಿ ಸ್ಟಿಕರ್ ಎಲ್ಲ ತೆಗ್ಸೋಕ್ಕೆ. ಆ್ಯಂಡ್ ಇಲ್ಲಿ ಇನ್ನೊಂದು ಸ್ಪೆಷಲ್ ಗಾಡಿ ಇದೆ, ತೋರಿಸ್ತೀನಿ ರೀ ನಿಮಗೆ ಬ್ರೋ. ಓ ಮೈ ಗಾಡ್, ಇಲ್ಲಿದ್ದಾವೆ ನೋಡಿ ನಮ್ಮ ಗಾಡಿಗಳು. ಐ ಲವ್ ಬೇಬಿ. ಆ್ಯಂಡ್ ಪಕ್ಕದಲ್ಲಿ 340 ಇದೆ, ಯಾರ್ದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಮ್ಮ SMR ಅವ್ರದ್ದು ಗಾಡಿ ಇದು. ನೋಡಿ ಅಲ್ಲಿಂದ ಬರೋಷ್ಟೊತ್ತಿಗೆ ಇಲ್ಲೆಲ್ಲ ಆಲ್ಮೋಸ್ಟ್ ಬ್ಲೂ ಆಗ್ತಾಯಿದೆ. ಹೆಂಗೈತೆ ಬ್ರೋ ಎಕ್ಸಾಸ್ಟು?